ನಮಸ್ಕಾರ. ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ನಾವಿವತ್ತು ದಕ್ಷಿಣ ಭಾರತದ ಪ್ರಸಿದ್ಧವಾದಂಥ ಕ್ಷೇತ್ರ ಕರ್ನಾಟಕದ ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಇರುವ ಮೇಲುಕೋಟೆ ಕರ್ನಾಟಕದ ಪವಿತ್ರ ಸ್ಥಳಗಳಲ್ಲಿ ಒಂದಾಗಿದೆ. ಈ ಒಂದು ಕ್ಷೇತ್ರದಲ್ಲಿದ್ದೇವೆ. ಮೇಲುಕೋಟೆ ಎಂದಾಕ್ಷಣಾಗ ಎಲ್ಲರಿಗೂ ಗೊತ್ತಾಗಿರ್ಬೋದು. ಮೇಲುಕೋಟೆಯ ಅಲ್ಲಿ ಈ ಎರಡು ದೇವರುಗಳನ್ನು ಪೂಜೆ ಮಾಡ್ತಾರೆ. ಅಂದರೆ ಮೇಲುಕೋಟೆಯಲ್ಲಿ ಸ್ವಾಮಿ ಮತ್ತು ಯೋಗ ನರಸಿಂಹ ಸ್ವಾಮಿ ದೇವಸ್ಥಾನ ಇದೆ. ಹಿಂದೆ 12ನೇ ಶತಮಾನಕ್ಕಿಂತ ಮುಂಚೆ ಶ್ರೀ ರಾಮಾನುಜಾಚಾರ್ಯರು ಈ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದರು ಅನ್ನುವ ಹಿನ್ನೆಲೆ ಇದೆ. ಮುಖ್ಯವಾಗಿ ಈ ಒಂದು ದೇವಸ್ಥಾನದಲ್ಲಿ ಯದುಗಿರಿ ಅಥವಾ ಯಾದವಗಿರಿ, ಯದುಶೀಲ ಎಂಬ ಕರೆಯಲಾಗುವಂತಹ ಕಲ್ಲಿನ ಶಿಲೆಗಳಿಂದ ಬೆಟ್ಟಗಳನ್ನು ಅಂದರೆ ಬೆಟ್ಟಗಳ ಮೇಲೆ ನಿರ್ಮಾಣವನ್ನು ಮಾಡಿದ್ದಾರೆ. ಇದು ಕಾವೇರಿ ಕಣಿವೆಯ ಮೇಲಿದೆ. ಮೇಲುಕೋಟೆಗೆ ಮೈಸೂರಿನಿಂದ ಸುಮಾರು 51 ಕಿಲೋಮೀಟರ್ ಮತ್ತು ಬೆಂಗಳೂರಿನಿಂದ 133 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿ ನಾನು ಈ ಮೊದಲೇ ಹೇಳಿದಂತೆ 2 ದೇವಾಲಯ ಇದೆ. ಒಂದು ಯೋಗ ನರಸಿಂಹ ಸ್ವಾಮಿ ದೇವಾಲಯ, ಇನ್ನೊಂದು ನರಸಿಂಹ ಸ್ವಾಮಿ ದೇವಸ್ಥಾನ, ಇನ್ನೊಂದು ಚೆಲುವರಾಯ ಸ್ವಾಮಿ ದೇವಸ್ಥಾನ. ಮುಖ್ಯವಾಗಿ ದಕ್ಷಿಣ ಭಾರತದಲ್ಲಿ ಇದು ತುಂಬ ಪ್ರಸಿದ್ಧಿಯನ್ನು ಹೊಂದಿರುವಂಥ ದೇವಸ್ಥಾನವಾಗಿದೆ. ಇಲ್ಲಿ 12ನೇ ಶತಮಾನ ಆರಂಭದಲ್ಲಿ ಅಂದರೆ ತಮಿಳುನಾಡಿನ ಪ್ರಸಿದ್ಧ ಶ್ರೀ ವೈಷ್ಣವ ಸಂತ ಶ್ರೀ ರಾಮಾನುಜಾಚಾರ್ಯರು ಸುಮಾರು 12 ವರ್ಷಗಳ ಕಾಲ ಮೇಲುಕೋಟೆಯಲ್ಲಿ ತಂಗಿದ್ದರು ಎನ್ನುವ ಇತಿಹಾಸ ಇದೆ. ಹೀಗಾಗಿ ಇದು ವೈಷ್ಣವ ಪಂಥದ ಪ್ರಮುಖ ಕೇಂದ್ರವಾಗಿದೆ. ಹಾಗಾಗಿ ಎಲ್ಲರೂ ಕೂಡ ಇಲ್ಲಿಗೆ ಭೇಟಿ ಕೊಡ್ತಾರೆ. ಈ ಪ್ರಸಿದ್ಧವಾದಂಥ ಜಾಗಕ್ಕೆ ಬರುವುದೇ ನಮ್ಮೆಲ್ಲರ ಪುಣ್ಯ ಅಂತ ಹೇಳ್ಬೋದು. ನೋಡಿ, ದೇವಸ್ಥಾನದಲ್ಲಿ ಪೂಜೆಗಳು ಆಗ್ತಿದೆ ಮತ್ತು ಇಲ್ಲಿ ನಾವು ಮುಂದಕ್ಕೆ ಸಾಗುವಾಗ ಹಲವಾರು ರೀತಿಯ ಗೋಪುರಗಳು ಕಾಣ್ತದೆ. 6ರಿಂದ 7 ಗೋಪುರಗಳಿದೆ ಮತ್ತು ಕೆಳಗಿಂದ ಮೇಲವರೆಗೆ ಕಲ್ಲಿನಿಂದಲೇ ಕೆತ್ತಲ್ಪಟ್ಟಂತಹ ಅನೇಕ ಸಾವಿರ ಮೆಟ್ಟಲುಗಳಿದೆ. ಪ್ರತಿಯೊಂದು ಮೆಟ್ಟಲು ಕೂಡ ಭಕ್ತರು ಶುದ್ಧ ಮನಸ್ಸಿನಿಂದ ಪೂಜೆಯನ್ನು ಸಲ್ಲಿಸಿ ಮುಂದಕ್ಕೆ ಹೋಗ್ತಾರೆ. ಇನ್ನೊಂದೇನು ಅಂತ ಹೇಳಿದ್ರೆ, ಮೆಟ್ಟಿಲುಗಳ 2 ಬದಿಗಳಲ್ಲಿ ಕೂಡ ಹಣ್ಣು ಹಂಪಲುಗಳಿರ್ಬೋದು, ಪೂಜಾ ಸಾಮಗ್ರಿಗಳನ್ನು ತೆಗೆದುಕೊಂಡು ಹೋಗಲು ಕೈಚೀಲಗಳಿರ್ಬೋದು, ಎಲ್ಲವೂ ಕೂಡ ಇಲ್ಲಿ ಇಟ್ಟಿದ್ದಾರೆ. ಮತ್ತು ಸುಸ್ತಾದಾಗ ದಣಿವಾದಾಗ ಮಜ್ಜಿಗೆ ಕೂಡ ನಾವು ಹಣವನ್ನು ಕೊಟ್ಟು ಕುಡಿಬೋದು. ನೋಡಿ, ಈ ಗೋಪುರಗಳು ಅಲ್ಲೆಲ್ಲಿ ನಿಮಗೆ ಕಾಣಿಸುತ್ತದೆ. ನೋಡ್ಲಿಕ್ಕೆ ಕೂಡ ಸುಂದರವಾಗಿದೆ, ತುಂಬ ಚಂದವಾಗಿದೆ ಅಂತ ಹೇಳ್ಬೋದು. ಯಾಕಂದರೆ ಈ ಗೋಪುರದ 4 ಕಡೆ ಕಲ್ಲುಗಳಲ್ಲಿ ವಿಶಿಷ್ಟ ರೀತಿಯ ಕೆತ್ತನೆಗಳನ್ನು ನಾವು ಕಾಣ್ಬೋದು. ಇಲ್ಲಿ ನಿಂತು ಮೇಲುಗಡೆ ನೋಡಿದರೆ ನಾವು ಎಲ್ಲವೂ ಕೂಡ ಸುತ್ತಮುತ್ತ ಹಚ್ಚ ಹಸಿರು, ಕೆಳಗೆ ಮೇಲುಕೋಟೆಯ ಪ್ರದೇಶ ಸುತ್ತಮುತ್ತಲೆಲ್ಲ ನಾವು ಕಾಣಲಿಕ್ಕಿದೆ. ಪಕ್ಕದಲ್ಲಿ ನೋಡಿ, ಕೈಚೀಲಗಳಿರ್ಬೋದು, ಆಟಿಕೆಗಳಿರ್ಬೋದು, ಮತ್ತು ಸುಸ್ತಾದಾಗ ಕುಳಿತುಕೊಳ್ಳುವ ಜಾಗಗಳಿರ್ಬೋದು, ಇದೆಲ್ಲವೂ ಕೂಡ ಇದೆ. ಯಾಕಂದರೆ ಹೆಚ್ಚಿನ ದೇವಾಲಯಗಳಲ್ಲಿ ನಾವು ನೋಡುವಂಥ ಸಂದರ್ಭದಲ್ಲಿ ನಮಗೆ ಹೋಗಲಿಕ್ಕೇ ಜಾಗ ಇರುವುದಿಲ್ಲ. ಒಬ್ಬರು ಇಬ್ಬರು ಹೋಗುವಷ್ಟು ಮಾತ್ರ ಜಾಗ ಇರ್ತದೆ. ಆದರೆ ಇಲ್ಲಿ 10 ಜನ ಕೂಡ ನೇರವಾಗಿ ಹೋಗ್ಬೋದು, ಬರ್ಬೋದು ಕೂಡ, ಯಾವುದೇ ರೀತಿ ಸಮಸ್ಯೆಗಳಿಲ್ಲ. ಇನ್ನೊಂದು ಮುಖ್ಯವಾಗಿ ಏನು ಅಂತ ಹೇಳಿದ್ರೆ, ಸಣ್ಣ ಮಕ್ಕಳಿರ್ಬೋದು, ವಯೋವೃದ್ಧರಿರ್ಬೋದು, ಅವರಿಗೆ ನೇರವಾಗಿ ಮೆಟ್ಟಿಲನ್ನು ಹತ್ತಲಿಕ್ಕೆ ಕಷ್ಟಕರ ಆಗ್ತದೆ. ಅಂತಹ ಸಂದರ್ಭದಲ್ಲಿ 2 ಕಡೆ ರಾಡ್ಗಳನ್ನು ಹಾಕಿದ್ದಾರೆ. ಅಂದರೆ ಹಿಡಿದುಕೊಳ್ಳುವ ಹಾಗೆ ರಾಡ್ಗಳನ್ನು ಅಳವಡಿಸ್ತಾರೆ. ಇದರ ಸಹಾಯದಿಂದ ನಾವು ದಣಿವಾದಾಗ ಸುಸ್ತಾದಾಗ ಹೋಗಲಿಕ್ಕೆ ತುಂಬ ಅನುವಾಗ್ತದೆ. ಪ್ರತಿಯೊಂದು ಮೆಟ್ಟಲು ಕೂಡ, ಒಂದೊಂದು ಮೆಟ್ಟಿಲಲ್ಲಿ ಕೂಡ ಒಂದೊಂದು ರೀತಿಯ ಇತಿಹಾಸಗಳಿದೆ. ನೋಡಿ, ಗೋಪುರಗಳು ಮತ್ತೆ ಕಾಣ್ತಿದೆ.
ಈ ಮೊದಲೇ ಹೇಳಿದಂತೆ 5 ರಿಂದ 6 ಗೋಪುರಗಳಿದೆ. ಮತ್ತು ಬರಿಕಾಲಿನಿಂದ ಇದನ್ನು ಹತ್ತಬೇಕು. ನಾವು ಮೊದಲು ಎಂಟ್ರೆನ್ಸ್ನಲ್ಲಿ ವಾಹನಗಳನ್ನು ಪಾರ್ಕಿಂಗ್ ಮಾಡಿಕೊಂಡು ಕೈ ಚೀಲ ಏನೋ ಇದ್ದರೂ ಕಾರಲ್ಲಿ ಅಥವಾ ನಾವು ಬಸ್ಸಲ್ಲಿ ಇದು ಬೈಕಲ್ಲಿ ಬಂದರೆ ಅಲ್ಲಿಟ್ಟು ನಾವು ಸಾಗಿಸಿದರೆ ತುಂಬ ಉತ್ತಮ. ಯಾಕಂದರೆ ನಮ್ಮ ಫ್ರೀ ಆಗಿರಬೇಕು. ತುಂಬ ನಾವು ಏನು ಕೈ ಚೀಲಗಳು ಅದು ಇದು ಇಟ್ಕೊಂಡು ಹೋದರೆ ಕಷ್ಟ ಆಗ್ತದೆ. ನೋಡಿ, ಗಾಳಿ ಸ್ವಲ್ಪ ಜೋರಾಗಿ ಬೀಸ್ತಾ ಇದೆ. ಸುತ್ತಮುತ್ತ ಪರಿಸರ, ಸುತ್ತ ನೋಡಿ ಎಷ್ಟು ವ್ಯೂ ಪಾಯಿಂಟ್ಸ್ ಇದೆ. ಒಟ್ಟಿನಲ್ಲಿ ನಾವು ಬೇರೆ ಕಡೆ ರೆಸಾರ್ಟ್ಗಳು ಇರ್ಬೋದು, ಅದೆಲ್ಲ ಹೋಗೋದಕ್ಕಿಂತ ಇಂಥ ಕಡೆ ಬಂದಾಗ ಶುದ್ಧವಾದ ಗಾಳಿ, ಮತ್ತು ಇದು ಭೂಮಿಯಿಂದ ತುಂಬ ಮೇಲ್ಗಡೆ ಇದೆ. ನಾನು ಆಗ ತೋರಿಸಿದ್ದೀನಿ. ಈಗ ಅಲ್ಲಿಂದ ತುಂಬ ತುಂಬ ಎತ್ತರಗಳಿದೆ. ಹಾಗಾಗಿ ಫ್ಯಾಮಿಲಿ ಸಮೇತ ಇಲ್ಲಿ ನಾವು ಭೇಟಿ ಕೊಟ್ಟಾಗ ಮನಸ್ಸಿಗೆ ತುಂಬ ನೆಮ್ಮದಿ ಸಿಗ್ತದೆ. ಹಾಗಾಗಿ ನಾವು ಬಿಡುವಿದ್ದಾಗ ಈ ಕಡೆ ಎಲ್ಲ ಬಂದಾಗ ನಮ್ಮ ಮನಸ್ಸು ಒಂಚೂರು ಮರತ್ತೆ. ಮತ್ತು ಇಲ್ಲಿ ಪೂಜೆ ಆಗ್ತಾ ಇರ್ತದೆ. ಕೌಂಟ್ರ್ ಕೂಡ ಇದೆ. ಏನಾದರೂ ವಿಶೇಷ ಸೇವೆಗಳಿದ್ದರೆ ಮಾಡಿಸ್ಬೋದು. ಕೌಂಟ್ರುಗಳು ಕೂಡ ಇದೆ. ಪೂಜೆ ಆಗ್ತಾ ಇರ್ತದೆ. ಪೂಜೆ ಮಾಡಿ ಭಕ್ತಿಯಿಂದ ಪ್ರಸಾದವನ್ನು ತೀರ್ಥ ಪ್ರಸಾದ ಸ್ವೀಕರಿಸಿ ಮಾಡ್ಬೋದು. ಇಲ್ಲಿ 2 ಬದಿಗಳಲ್ಲಿ ಕೂಡ ಕೋತಿಗಳಿರ್ತದೆ. ಯಾಕಂದರೆ ಇಲ್ಲಿ ಹೆಚ್ಚಿನ ಭಕ್ತರು ಬರುವ ಕಾರಣ ಕೋತಿಗಳು ಆಹಾರದ ಬೇಡಿಕೆ ಅಂದರೆ ಆಹಾರ ಕೊಡ್ಬೋದು ಅಂತ ಕಾಯ್ತಾ ಇರ್ತದೆ. ಬಾಳೆಹಣ್ಣುಗಳು ಇರ್ಬೋದು, ಹಣ್ಣು-ಹಂಪಲುಗಳು. ಕೆಲವು ಸಲ ಪ್ಲಾಸ್ಟಿಕಲ್ಲಿ ನಾವು ತಗೊಂಡು ಹೋದರೆ ಅದು ಎಳೆದು ತಿನ್ನುವಂಥ ಪರಿಸ್ಥಿತಿ ಬರ್ತದೆ. ನೋಡಿ, ಇಲ್ಲಿ ಒಂದಿದೆ ಕೋತಿ ಮೇಲೆಗಡೆ. ಸಣ್ಣದಿರಬೇಕು, ಸಣ್ಣ ಮರಿ ಇರಬೇಕು. ಹಾಗಾಗಿ ಇದು ಕೂಡ ನಾವು ಜಾಗ್ರತೆ. ಸಣ್ಣ ಮಕ್ಕಳಿದ್ರೆ ಇಟ್ಕೊಳ್ಳೋದು ಉತ್ತಮ. ಯಾಕಂದರೆ ಕೋತಿ ಎಲ್ಲ ಮೇಲೆ ಹಾರ್ತದೆ. ದೊಡ್ಡ ದೊಡ್ಡ ಕೋತಿಗಳಿದೆ, ಸಣ್ಣ ಕೋತಿಗಳಿರುತ್ತೆ. ಹಾಗಾಗಿ ಕೋತಿಯಿಂದ ಕೂಡ ನಾವು ರಕ್ಷಣೆ ತಗೊಳ್ಬೇಕಾಗತ್ತೆ. ಕೈ ಚೀಲಗಳನ್ನು ಆದಷ್ಟು ದೂರ ಮಾಡಿ ಒಳ್ಳೆಯದು. ನೋಡಿ, ಇಲ್ಲಿ ಒಬ್ಬರು ಭಕ್ತರು ಹಣ್ಣು-ಹಂಪಲು ತಂದಿರು ದೇವಸ್ಥಾನಕ್ಕೆ. ಅದನ್ನು ಕೂಡ ಕೋತಿ ಎಳಿತಿದೆ. ಎಲ್ದು ನೋಡಿ ಆರಾಮಾಗಿ ತಿಂತಾ ಇದೆ. ಆ ಕಡೆ ನೋಡಿ ತಿಂತದೆ. ಇನ್ನೊಂದೇನು ಗೊತ್ತಾ, ಇಲ್ಲಿಂದ ಕೆಳಗಡೆ ನೋಡಿ ವ್ಯೂ ಪಾಯಿಂಟ್ಸ್, ಪಟ್ಟಣ, ನಮ್ಮ ಕೆಳಗಿರುವಂತಹ ಎಲ್ಲ ಪರಿಸರ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಹಾಗಾಗಿ ಮಂಡ್ಯ ಜಿಲ್ಲೆಯಲ್ಲಿರುವಂತಹ ಈ ದೇವಸ್ಥಾನವನ್ನು ಈ ಕಡೆ ಏನಾದರೂ ನೀವು ಬರುವ ಇದ್ದರೆ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಒಂದು ಸಲ ಭೇಟಿ ಕೊಟ್ಟು ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಿ, ಒಳ್ಳೆಯದಾಗ್ತದೆ. ಹಾಗಾಗಿ ಇದು ಮುಂದಕ್ಕೆ ಬಿಡೋದಿಲ್ಲ ವಿಡಿಯೋ ಮಾಡಲಿಕ್ಕೆ. ಹಾಗಾಗಿ ಇಲ್ಲಿ ಸಹ ಮತ್ತೆ ಮುಂದೆ ಕೂಡ ಮಾಡ್ತೇನೆ. ಆದರೆ ಒಳಗಡೆ ದೇವರ ನೋಡೋಕ್ಕಾಗೋದಿಲ್ಲ. ಇದು ಅದೇ ಈಗ ನಾವು ದರ್ಶನ ಮಾಡಿ ಹೋಗ್ತಿದ್ದೇವೆ. ಮಳೆ ಸ್ವಲ್ಪ ಬರುವ ಲಕ್ಷಣಗಳಿದೆ. ಜೋರಾಗಿ ಗಾಳಿ ಬೀಸ್ತಾ ಇದೆ. ಹಾಗಾಗಿ ಸ್ವಲ್ಪ ಸ್ಲೋ ಹೋಗ್ತಾ ಇದ್ದೇವೆ. ಯಾಕಂದರೆ ಮಳೆ ಎಲ್ಲ ಬಂದರೆ ಕೊಡೆ ಏನು ತರಲಿಲ್ಲ. ನೋಡಿ, ಇಲ್ಲಿಂದ ಕೂಡ ಕೆಳಗಡೆ ಸಂಪೂರ್ಣವಾಗಿ ಪ್ರದೇಶ ಕಾಣ್ತಾ ಇದೆ. ಇನ್ನೊಂದೇನು ಅಂತ ಹೇಳಿದ್ರೆ, ದೇವಸ್ಥಾನದ ಬಲಗಡೆಯಲ್ಲಿ ಸ್ವಲ್ಪ ತಿರುಗಿದ್ರೆ ವ್ಯೂ ಪಾಯಿಂಟ್ಸ್ ಇದೆ ನೋಡಿ. ಇದು ತುಂಬ ಜನ ಭಕ್ತರು ಇಲ್ಲಿ ಕೂಡ ಒಂದು ಫೋಟೋವನ್ನು ತೆಗೆಸ್ತಿದ್ದಾರೆ, ಸೆಲ್ಫಿ ತೆಗೆಯುವುದು, ಇದೆಲ್ಲವೂ ಕೂಡ ಅವಕಾಶ ಇದೆ. ಉತ್ತಮವಾದಂಥ ವ್ಯೂ ಪಾಯಿಂಟ್ಸ್ ಆಗಿದೆ. ಮೇಲುಗಡೆಯಿಂದ ತುಂಬ ಎತ್ತರ ಇರುವ ಕಾರಣ ಕೆಳಗಿರುವಂಥ ಎಲ್ಲ ಪ್ರದೇಶಗಳನ್ನು ನೋಡಲಿಕ್ಕೆ ನಮಗೆ ಸಾಧ್ಯ ಆಗ್ತದೆ. ಹಾಗಾಗಿ ನೋಡಿ, ಮಂಡ್ಯ ಈ ಪ್ರದೇಶದಲ್ಲಿ ಹೆಚ್ಚು ಕೃಷಿಕರಾಗಿರೋ ಕಾರಣ ಎಲ್ಲರೂ ಕೂಡ ಕೃಷಿ ಅವಲಂಬಿತರಾಗಿದ್ದಾರೆ. ಹಾಗಾಗಿ ಕೃಷಿಯನ್ನು ಚಂದ ಅಂದರೆ ತುಂಬ ಹಚ್ಚ ಹಸಿರಾಗಿದೆ, ನೋಡಲಿಕ್ಕೆ ತುಂಬ ಚೆಂದ ಆಗ್ತದೆ. ಹಾಗಾಗಿ ಗಾಳಿ ಜೋರು ಬೀಸ್ತಾ ಇದೆ. ಇವತ್ತು ಗಾಳಿ ಜೋರಾಗಿ ಬೀಸುವ ಕಾರಣ ಮಳೆ ಬರುವ ಲಕ್ಷಣಗಳು ಇದೆ ಅಂತ ಕಾಣಿಸ್ತದೆ. ನೋಡಿ, ಮಳೆ ಬಂತು, ಮಳೆ ಜೋರಿದೆ. ಮಳೆಯ ಸಂದರ್ಭದಲ್ಲಿ ಕಂಬವನ್ನು ನೋಡ್ತಾ ಇದೆ ನೋಡಿ, ವಿಶಿಷ್ಟ ರೀತಿ ಕೆತ್ತನೆಗಳಿದೆ, ಇದೆ ಎಲ್ಲ ದೇವರ ಕೆತ್ತನೆ. ಮಳೆ ಸ್ವಲ್ಪ ಜೋರು ಬರ್ತಾ ಇದೆ. ಕೊಡೆ ಏನು ತರಲಿಲ್ಲ ನಾವು ಇವತ್ತು. ಮೆಟ್ಟಿಲುಗಳು ತುಂಬ ಒದ್ದೆಯಾಗಿದೆ. ಮೇಲ್ಗಡೆ ಮಳೆ ಮುದ್ದ ಕೂಡಲೇ ನಾವು ಕೆಳಗಡೆ ಕಲ್ಯಾಣಿ ಹತ್ರ ಬಂದ್ವಿ. ಕಲ್ಯಾಣಿ ಹತ್ರ ಬಂದು ನೋಡುವುದೇ ಚಂದ. ತುಂಬ ಜನ ಭಕ್ತರಲ್ಲಿ ಬಂದು ಇಷ್ಟಾರ್ಥಿಗಳನ್ನು ನೆರವೇರಿಸ್ತಾರೆ. ಕಲ್ಯಾಣ ಹತ್ರ ಬಂದು
ತಮ್ಮ ಪಾದವನ್ನು ನೀರಿಗೆ ತಾಗಿಸಿ ತಲೆಗೆ ತೀರ್ಥವನ್ನು ಹಾಕ್ಕೊಂಡು ತಮ್ಮ ಪಾಪಗಳನ್ನೆಲ್ಲ ತೊಳಿತಾರೆ ಹಾಗೂ ಭಕ್ತಿಯಿಂದ ಪರವಶರಾಗ್ತಾರೆ. ನೋಡಿ, ಕೆರೆ ತುಂಬ ಪೂರ್ತಿಯಾಗಿದೆ, ತುಂಬ ನೀರುಗಳಿದೆ. ಈ ಭಾಗದಲ್ಲಿ ನೀರನ್ನು ಕೂಡ ಕಾವೇರಿ ಮಾತೆ ಥರ ಹೆಚ್ಚಿಸ್ತಾರೆ. ಯಾಕಂದರೆ ಆ ಕಡೆ ಕೊಡಗುಲ್ಲಿ ಜಾಸ್ತಿ ಮಳೆ ಆದರೆ ಅದೆಲ್ಲೂ ಕೂಡ ಈ ಕಡೆ ಬರ್ತದೆ. ಇಲ್ಲಿಂದ ನೀರನ್ನು ಕೃಷಿಗೆ ಉಪಯೋಗ ಮಾಡ್ತಾರೆ. ಹಾಗೆ ಕರ್ನಾಟಕದಲ್ಲಿ ಪ್ರಸಿದ್ಧವಾದಂಥ ದೇವಸ್ಥಾನ ಇದಾಗಿದೆ, ಮೇಲುಕೋಟೆ ಚೆಲುವರಾಯ ಸ್ವಾಮಿ ದೇವಸ್ಥಾನ. ಇಲ್ಲಿ ವಾರ್ಷಿಕ ಉತ್ಸವ ಕೂಡ ನಡೀತದೆ. ಈ ಸಂದರ್ಭದಲ್ಲಿ ದೇವಾಲಯಕ್ಕೆ ತರಲಾಗುವುದ ಕಿರೀಟಗಳಿರ್ಬೋದು, ಆಭರಣಗಳಿರ್ಬೋದು, ಇದೆಲ್ಲವೂ ಕೂಡ ಸಂಗ್ರಹ ಇದೆ. ಬೆಟ್ಟದ ತುದಿಯಲ್ಲಿದೆ. ಆ್ಯಕ್ಚುಲಿ ಹೆಚ್ಚಿನ ದೇವಸ್ಥಾನಗಳು ಏನಾಗುತ್ತೆ ಕೆಳಭಾಗದಲ್ಲಿ ಇರ್ತದೆ, ಆದರೆ ಇದು ಬೆಟ್ಟದ ತುದಿಯಲ್ಲಿದೆ. ಹೆಚ್ಚಿನ ಕಡೆ ಎಲ್ಲಿ ಕೂಡ ಇಲ್ಲ. ನೋಡಿ, ಇದು ಒಂದೊಂದು ಮಂಟಪಗಳು. ನಾವು ಹಿಂದೆಲ್ಲ ಓದಿರ್ತೇವೆ ಅನುಭವ ಮಂಟಪ, ಬೇರೆ ಬೇರೆ ಮಂಟಪಗಳು. ಅದೇ ರೀತಿಯಲ್ಲಿ ನೋಡಿ ಇಲ್ಲಿ ಮಂಟಪಗಳು ಇರ್ತದೆ. ಇದನ್ನು ನೋಡುವುದು ಚಂದ. ಈಗ ನಾವು ಈಗ ಟೆಕ್ನಾಲಜಿಯನ್ನು ಬಳಸಿ ಮಾಡ್ತಾರೆ ದೇವಸ್ಥಾನ. ನೋಡಿ, ಇದೆಲ್ಲ ಕೆತ್ತನೆಯನ್ನು ಮಾಡಿರುವಂಥದ್ದು. ಪ್ರತಿಯೊಂದು ಕಲ್ಲು ಕೂಡ ಒಂದೊಂದು ರೀತಿಯ ಕೆತ್ತನೆಯನ್ನು ಮಾಡಿದ್ದಾರೆ. ನೋಡಿ, ದೇವಿಯದು ಇರ್ಬೋದು, ಆಂಜನೇಯ ಸ್ವಾಮಿದು ಇರ್ಬೋದು, ಎಲ್ಲವೂ ಕೂಡ ಕೆತ್ತನೆ ಮಾಡಿದ್ದಾರೆ. ವಿಶಾಲವಾಗಿದೆ, ವಿಶಾಲವಾದಂಥ ಕೆತ್ತನೆಯೊಂದಿಗೆ ನಾವು ನೋಡ್ಬೋದು. ಪ್ರವಾಸಿ ಸ್ಥಳ ಕೂಡ ಇದೆ. ದೇಶ ವಿದೇಶಗಳಿಂದ ಕೂಡ ಜನ ಬರ್ತಾರೆ. ತಮಿಳುನಾಡು, ಆಂಧ್ರ, ಮಹಾರಾಷ್ಟ್ರ ವಿದೇಶಿಯರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ದೇವರ ದರ್ಶನವನ್ನು ಮಾಡ್ತಾರೆ. ಹಾಗೆ ಮಧ್ಯಾಹ್ನದ ಊಟದ ಪ್ರಸಾದ ಕೂಡ ಇಲ್ಲಿ ಇದೆ. ಯಾಕಂದರೆ ಹಸಿದಾದ ಭಕ್ತರಿಗೆ ಇರಲಿಲ್ಲ, ಈ ಊಟ ಪ್ರಸಾದ ಕೂಡ ಮಾಡಿದ್ದಾರೆ. ಪ್ರಸಾದವನ್ನು ನಾವು ಬಟ್ಟಲನ್ನು ತಗೊಂಡು ನಾವು ಹೋಗಿ ಸರಳವಾಗಿ ಕೂತ್ಕೊಳ್ಬೇಕು. ನಂತರದಲ್ಲಿ ಅವರು ಬಂದು ನಮಗೆ ಪ್ರಸಾದವನ್ನು ಹಾಕ್ತಾರೆ. ಫಸ್ಟಿಗೆ ದೇವಪ್ರಸಾದ ಹಾಕಿ ನಂತರದಲ್ಲಿ ಊಟವನ್ನು ಹಾಕ್ತಾರೆ. ಆದ ಮೇಲೆ ಕೆಲವು ಕಡೆ ಏನಾಗುತ್ತೆ ಅಂದರೆ ನಾವು ಪ್ಲೇಟನ್ನು ಅಲ್ಲೇ ಇಟ್ಬಿಟ್ಟಿದೆ, ಇಲ್ಲಿ ಹಾಗೆಯೇ ನಾವು ಹೋಗಿ ಪ್ಲೇಟನ್ನು ನೀಟಾಗಿ ತೊಳೆದು ಮತ್ತೆ ನಾವು ತಂದಲ್ಲಿ ಇಡಬೇಕಾಗುತ್ತೆ. ಮತ್ತು ನಾವು ಹೋಗುವಂಥ ಸಂದರ್ಭದಲ್ಲಿ ನಮ್ಮ ಕೈಯಲ್ಲಿ ಎಷ್ಟಾಗ್ತದೆ ಅಷ್ಟು ಜನ ಸಹಾಯವನ್ನು ಊಟಕ್ಕೆ ನಾವು ಏಣಿಯನ್ನು ಕೊಡುವಂಥ ಪದ್ಧತಿ ಇದೆ. ಅಷ್ಟು ಲಿಮಿಟ್ ಏನಿಲ್ಲ, ಎಷ್ಟು ಬೇಕು ಕೊಡ್ಬೋದು. ಇದು ಏನಾಗುತ್ತೆ ಅಂದರೆ ದಾನಗಳಲ್ಲಿ ಶ್ರೇಷ್ಠ ಅನ್ನದಾನ ಅಂತ ಹೇಳ್ತಾರೆ. ಅನ್ನದಾನ ಮಾಡಿದರೆ ಹೀಗೆ ನಮ್ಮ ಎಲ್ಲವೂ ಕೂಡ ನಮಗೆ ಒಳ್ಳೆಯದಾಗ್ತದೆ. ಹಾಗಾಗಿ ದಾನಗಳಲ್ಲಿ ಶ್ರೇಷ್ಠವಾದಂಥ ಅನ್ನದಾನ ಎಲ್ಲವೂ ಕೂಡ ಮಾಡ್ಬೋದು. ನೋಡಿ, ಹಾಗೆ ನಾವು ಸುತ್ತಮುತ್ತಲಿನ ಕೆಲವರಿಗೆಲ್ಲ ಬರಲಿಕ್ಕೆ ಸಾಧ್ಯ ಆಗುವುದು ಅಂಥವರಿಗೆ ನೋಡಿ ಈ ದೇವಸ್ಥಾನ ಸುತ್ತಮುತ್ತಲನ್ನು ತೋರಿಸ್ತಾ ಇದ್ದೆ ನಾನು. ಫ್ಯಾಮಿಲಿ ಸಮೇತ ವಿಡಿಯೋ ನೋಡ್ತಾರೆ ಎಲ್ಲರೂ ಕೂಡ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋಗಳನ್ನು ನಮಗೆ ಮಾಡಲಿಕ್ಕೆ ಪ್ರೇರಣೆ ಆಗ್ತದೆ ಅಂತ ಹೇಳ್ತಾ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.